ಒಂದು ವಿಚಾರ, ಸೋನು ನಿಗಮ್ ಆಯಿತು, ಆ ಬ್ಯಾಂಕ್ ಮ್ಯಾನೇಜರ್ದಾಯಿತು, ಕಮಲ್ ಹಾಸನ್ ಕತೆ ಆಯಿತು. ಇದು ಯಾವುದಕ್ಕೂ ನಾವು ಕಾರಣ ಅಲ್ಲ, ನಾವು ಶುರು ಮಾಡಿದ್ದಲ್ಲ, ನಮಗೆ ಬೇಕಾಗೇ ಇರಲಿಲ್ಲ. ನಮ್ಮ ಪಡೆಗೆ ನಾವು ಶಿವ ಅಂತ ಇದ್ವಿ. ಇವ್ರುಗಳೆಲ್ಲ ನಮ್ಮ ಮೈ ಮೇಲೆ ಬಂದು ಬೀಳ್ತಾಯಿದ್ದಾರೆ. ನಮ್ಮ ಪಾಡಿಗೆ ಇದ್ದವ್ರನ್ನ ಸುಮ್ಮನೆ ಕೆಣಕ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್, ನನ್ನ ವಿಡಿಯೋ ಮೂಲಕ ರಿಕ್ವೆಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ಯಾರ್ಯಾರಿಗೆ ಇಂಗ್ಲೀಷ್ ಬರುತ್ತೆ, ಚೆನ್ನಾಗಿ ಇಂಗ್ಲೀಷ್ ಬರುತ್ತೆ, ಆದಷ್ಟು ಇಂಗ್ಲೀಷಲ್ಲಿ ಪೋಸ್ಟ್ಗಳನ್ನ ವೀಡಿಯೋಗಳನ್ನ ಹಾಕಿ. ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಕನ್ನಡದವರು ಕನ್ನಡದ ಬಗ್ಗೆ ಎಲ್ಲ ಆದಷ್ಟು ಪೋಸ್ಟ್ಗಳನ್ನ ವೀಡಿಯೋಗಳನ್ನ ಇಂಗ್ಲೀಷಲ್ಲಿ ಮಾಡೋಕ್ಕೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀವಿ, ಬಟ್ ನಾನು ನೀವು ಮಾತಾಡ್ಕೋತೀವಿ ಅಷ್ಟೇ. ಹೊರಗಡೆಯವ್ರಿಗೆ ತಲುಪಲ್ಲ ಅದು. ಅವರು ನಮ್ಮ ಬಗ್ಗೆ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ಕೆಟ್ಟ ಕೊಳ್ಕ ಪೋಸ್ಟ್ಗಳು ಹಾಕ್ತಾಯಿದ್ದಾರೆ. ಉದಾಹರಣೆಗೆ, ಇವಾಗ ಬಿಹಾರಿನೂ ಬೆಂಗಳೂರಿಗೆ ಬಂದರೆ ಯಾವ ಭಾಷೆಯಲ್ಲಿ ಕೋಡ್ ಮಾಡ್ತಾನೆ, ಕನ್ನಡದಲ್ಲಿ ಕೋಡ್ ಮಾಡಬೇಕಾ, ಕನ್ನಡದಲ್ಲಿ ಕೋಡ್ ಮಾಡ್ತಾರಾ? ವಿರಾಟ್ ಕೊಹ್ಲಿ ಕನ್ನಡ ಮಾತಾಡ್ತಾನೆ. ಯಾವುದೋ ಟಾಲಲ್ಲಿ ಯಾರೋ ನನಗೆ ಕನ್ನಡ ಬರಲಿಲ್ಲ ಅಂತ ಹೇಳಿ ಹಿಡ್ಕೊಂಡು ಹೊಡೆದ್ರು. ವೆಯ್ಟರ್ಗೆ 100 ರೂಪಾಯಿ ಕೊಟ್ಟ ತಕ್ಷಣ ಅವ್ನು ಹಿಂದಿಲಿ ಮಾತಾಡ್ದ. ಹಾಗಾಗಿ ಇನ್ನೂ ಕೆಟ್ಟ ಕೊಳ್ಕ ಪೋಸ್ಟ್ಗಳು ಬರ್ತಾಯಿದೆ ನಮ್ಮ ಮೇಲೆ. ಎಲ್ಲ ಸುಳ್ಳು. ಅವ್ರು ಯಾರೋ ಎಲ್ಲೋ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾರೆ. ಅವ್ರು ಯಾರೂ ಬೆಂಗಳೂರಿಗೆ ಬಂದಿಲ್ಲ. ಅವ್ರು ಯಾವ ರೇಂಜ್ಗೆ ಬಿಂಬಿಸ್ತಾ ಇದ್ದಾರೆ ನಮ್ಮನ್ನ ಅಂದರೆ, ರೋಡಲ್ಲಿ ಓಡಾಡೋ ಪ್ರತಿಯೊಬ್ಬರೂ ನಾವು ಹಿಡಿದು ಕನ್ನಡ ಬರುತ್ತಾ ನಿನಗೆ ಅಂತ ಕೇಳಿ ಹೊಡಿತಾ ಇದ್ದೀವಿ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾಯಿದ್ದಾರೆ. ಅದಕ್ಕೆ ಆದಷ್ಟು ಪೋಸ್ಟ್ಗಳನ್ನ ಇಂಗ್ಲೀಷಲ್ಲಿ ಹಾಕಿ, ಕಾಂಟೆಂಟ್ ಕ್ರಿಯೇಟರ್ಗಳು ಯಾರ್ಯಾರಿದ್ದಾರೆ ಹಾಕಿ, ಇಂಗ್ಲೀಷ್ ಬರೋರು. ಮತ್ತು ಅಂಥ ಯಾವುದೇ ಪೇಜ್ಗಳು ಇಂಗ್ಲೀಷಲ್ಲಿ ಕಂಡು ಬಂದ್ವಾ ನಮ್ಮ ಮೇಲೆ ಏನನ್ನ ಕೆಟ್ಟ ಕೊಳ್ಕ ಬೈಯೋದು, ಅಂಥ ಪೋಸ್ಟ್ನ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಿ. ಕಾಮೆಂಟಲ್ಲಿ ಗುದ್ದಾಡೋದಕ್ಕಿಂತ ಫಸ್ಟ್ ಆ ಪೋಸ್ಟ್ನ ರಿಪೋರ್ಟ್ ಮಾಡಿ. ಅಂಥ ಪೋಸ್ಟು, ಅಂಥ ಪ್ರೊಫೈಲು, ಅಂಥ ಕಾಮೆಂಟ್ ಯಾವ್ದಾದ್ರು ಇತ್ತಂದರೆ ಇಮ್ಮಿಡಿಯೇಟ್ ರಿಪೋರ್ಟ್ ಮಾಡಿ. ಇವೆಲ್ಲ ನಾವು ಯಾಕೆ ಮಾಡಬೇಕು ಅಂತ ಕೇಳಬೇಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತೀರ. ಯಾರ್ಯಾರ್ದು ಕೆಟ್ಟ ಕೊಳ್ಕ ಮಾತಾಡೋರು ವೀಡಿಯೋ, ಮೈ ತೋರಿಸ್ಕೊಳ್ಳೋರು ವೀಡಿಯೋ ಎಲ್ಲ ನೋಡ್ತಾ ಇಷ್ಟು ಮಾಡೋಕ್ಕಾಗಲ್ಲ. ಮತ್ತು ಯಾರ್ಯಾರು MG ರೋಡು, ಚರ್ಚ್ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಯಾವುದೋ ಹುಡುಗಿನ ಹಿಡಿದ್ಬಿಟ್ಟು ನಿನಗೆ ಎಷ್ಟು ಸಂಬಳ ಬಂದರೆ ಸುಖವಾಗಿರ್ಬೋದು ನಿನ್ನ ಗಂಡನಿಗೆ ಅಂತೆಲ್ಲ ಕೇಳ್ತಿರಲ್ಲ. ಆಮೇಲೆ ಕೊನೆಗೆ ಆ ಹುಡುಗಿನ ಟ್ರಾಲ್ ಮಾಡ್ತಿರಲ್ಲ. ಹುಡುಗಿ 1 ಲಕ್ಷ ಅಂತ ಹೇಳಿದ ತಕ್ಷಣ ನಿನ್ನ ಮುಖಕ್ಕೆ 1 ಲಕ್ಷ ಸಂಪಾದನೆ ಮಾಡೋನು ಸಿಗ್ತಾನ ಅಂತ. ಬಿಡಿ ಅದನ್ನು. ಇವಾಗ ಪ್ರತಿಯೊಬ್ಬರನ್ನ ಅಂಥವ್ರು ಕೇಳಿ, ಎಷ್ಟು ವರ್ಷದಿಂದ ಇದೆಯಪ್ಪ ನೀನು, ಯಾವ ಊರಿಂದ ಬಂದಿದ್ಯಾ, ನೀನು ಕನ್ನಡ ಬರುತ್ತಾ, ಬರೋಲ್ಲ ಅಂದರೆ ನಾವೇನಾದರೂ ಹಿಡ್ಕೊಂಡು ಹೊಡೆದಿದ್ದೀವ ಅಂತ ಆ ರೀತಿ ವೀಡಿಯೋಸ್ ಮಾಡಿ ಅತಿ ಹೆಚ್ಚು ಜನರಿಗೆ ತಲುಪಿಸೋ ಥರ ಮಾಡಿ. ಏನೇನಕ್ಕೋ ಬಡ್ದಾಡ್ತೀವಿ, ಯಾವ್ಯಾವುದೋ ವೀಡಿಯೋಗಳಿಗೆ ಲೈಕ್ ಕೊಡ್ತೀವಿ. ಹುಚ್ಚುಚ್ಚಾಗಿ ಮಾತಾಡೋರ್ದು, ಮೈ ತೋರಿಸ್ಕೊಂಡು ವೀಡಿಯೋ ಮಾಡೋದನ್ನೆಲ್ಲ ಮಿಲಿಯನ್ ದಾಟಿಸ್ತೀವಿ. ನಮ್ಮ ಕರ್ನಾಟಕ, ನಮ್ಮ ಭಾಷೆ, ನಮ್ಮ ಬೆಂಗಳೂರು ಅಂತ ಬಂದಾಗ ಯಾಕೆ ನಾವು ಕೈ ಕಟ್ಕೊಂಡು ಕೂತಿರಬೇಕು? ಕನ್ನಡಕ್ಕಾಗಿ ನಾವು. ಜೈ ಭುವನೇಶ್ವರಿ. ಬನ್ನಿ.